ನೀವು ನಾನಿಲ್ಲಿದ್ರೆ ಯಾವಾಗ ಬೇಕಾದ್ರೂ ದರೋಡೆ, ಮಾನಭಂಗ, ರೇಪು, ಮರ್ಡರು ಎಕ್ಸೆಟ್ರಾ ಎಕ್ಸೆಟ್ರಾ ಆರಾಮಾಗಿ ಮಾಡ್ಕೋಬಹುದು. ಅದೇಂಗೆ? 1 ಗಂಟೆ ಅರೆಸ್ಟ್ ಆದ್ರಿ ಅಂತ ಇಟ್ಕೊಳ್ಳಿ, ನನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ, ನಿಮ್ಗೂ ಏನ್ ಪ್ರಾಬ್ಲಮ್ ಆಗಲ್ಲ. ನಾನ್ ಅರೆಸ್ಟ್ ಆದ್ರೆ ನನ್ ಪ್ರೆಸ್ಟೀಜು ಅದ್ಯಾವ ಮಹಾ ಪ್ರೆಸ್ಟೀಜು ಸಾರ್. ಮತ್ತೆ 1 ಡಜನ್ ಮರ್ಡರ್ ಮಾಡಿದ್ರೆ ಮೈನಸ್ ಆಗಿರೋ ಪ್ರೆಸ್ಟೀಜು ಪ್ಲಸ್ ಆಗತ್ತೆ. ಅಣ್ಣ 1 ನಿಮಿಷ ಪ್ರೊಸೀಡ್. ಅಣ್ಣ ನಾನು ಏನ್ ಹೇಳ್ತೀನಿ ಅಂದ್ರೆ ಈ ನಡುವೆ ನನ್ ಗ್ಯಾಂಗ್ ಅವ್ರು ನನ್ ಮರ್ಯಾದೆನ ಕೊಡಲ್ಲ ಕಡೆ. ಸಾರಿ ಅಣ್ಣ. ನೀನ್ ಪರವಾಗಿಲ್ಲ ಇದೆ. ಸಾರಿ ಅಣ್ಣ, ಸಾರಿ. ಅದೇನ್ ಹೇಳು ಅಣ್ಣ. ನೀವ್ ಅರೆಸ್ಟ್ ಆಗೋದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನೀವ್ ಅರೆಸ್ಟ್ ಆದ 1 ಗಂಟೆ ಒಳಗೆ ಆ ಇಬ್ರಾಹಿಮ್ನ ಎತ್ತಿ ಬಿಡ್ತೀವಿ. ನೀವು ಲಾಕಪ್ ಒಳಗಡೆ ಇರೋದ್ರಿಂದ ಆ ಕೇಸು ನಮ್ ಕಾಂಪೌಂಡ್ ಒಳಗಡೆನೆ ಬರೋಣ. ವೆರಿ ಗುಡ್ ಐಶೆ. ಡಬಲ್ ರೋಡ್ ಬಂದೆ ಸಾರ್. ನಾಳೆ ಬರೆಯ. ಯಾಕೆ? ಅರೆಸ್ಟ್ ಮಾಡಕ್ಕೆ. ಥ್ಯಾಂಕ್ ಯು ಸಾರ್. ಅಂತ ದೊಡ್ಡ ವಿಲನ್, ಪ್ರೊಫೆಷನ್ ಕಿಲ್ಲರು, ನ್ಯಾಷನಲ್ ಲೆವೆಲ್ ಅಲ್ಲಿ ಡೆವಿಲ್ ಅಂತ ಶಬ್ದ ಮಾಡೋ ಕೆಪಾಸಿಟಿ ಇರೋ ಡೇರ್ ಅಂಡ್ ಡೆವಿಲ್ ನಮ್ ಭಾವ ಆಗ್ತಾರಾ? ಇಲ್ಲ, ನಿಮ್ ತಂಗಿ ಗಂಡ ಆಗ್ತಾನೆ. ನೋ, ಅವನು ನನ್ ತಂಗಿ ಗಂಡ ಆಗ್ಲೇಬೇಕು. ಇಂಡಿಯನ್ ಟಾಪ್ ಮೋಸ್ಟ್ ಕ್ರಿಮಿನಲ್ ಲಿಸ್ಟ್ ಅಲ್ಲಿರೋ ಅವನು ನಮ್ ಭಾವ ಆಗ್ಲೇಬೇಕು. ಅವ್ರು ಒಪ್ತಾರಾ? ಯಾಕೆ ಒಪ್ಪೋದಿಲ್ಲ? ನಮಗೂ ಅವನಿಗೂ ಪವರ್ಫುಲ್ ಜಾಯಿಂಟ್ ಆಗೋ ತರ ಒಂದು ಫೆವಿಕಾಲ್ ಐಡಿಯಾ ನಿನ್ನ ಹತ್ರ ಇದೆಯಾ? ಕಮ್ ಆನ್ ಟೆಲ್ ಮೀ. ಅವ್ರೀಗಾಗ್ಲೇ ಬಿಲ್ಲಿನ ತಂಗಿ ಮೋಹಿನಿನ ಮೆಚ್ಕೊಂಡಿದಾರಲ್ಲ. ಮೆಚ್ಕೊಂಡ್ರೆ ಮದುವೆ ಆಗ್ಬಿಡ್ತಾರಾ? ಅದು ಟೆಂಪರರಿ. ನಾವು ಪರ್ಮನೆಂಟ್ ಆಗಿ ಡೀಲ್ ಮಾಡ್ಬೇಕು. ನಾನಾಗ್ಲೇ ಬ್ಯಾಂಕ್ ಬಿಲ್ಲಿನ ತಂಗಿನ ಒಪ್ಕೊಂಡಿದ್ದೀನಿ. ಅಯ್ಯೋ ಸಾರ್, ನಿಮ್ಮ ಲೆವೆಲ್ಗೆ ಆ ಹುಡುಗಿ ರಾಂಗ್ ಸೆಲೆಕ್ಷನ್. ಯಾಕೆ ಸಾರ್, ಈಡು ಜೋಡು ಸರಿ ಇಲ್ದಿದ್ರೆ ಬರಬಾರ್ದು ಗಂಡಾಂತರ ಬರುತ್ತೆ ಅಂತ ಶಾಸ್ತ್ರಿಗಳು ಹೇಳಿದ್ದಾರೆ. ಜೋಡಿ ಅಂದ್ರೆ ಹೀಗಿರ್ಬೇಕು: ವಜ್ರಮುನಿ ಮಂಜುಳಾ, ಸೂಪರ್. ತೂಗುದೀಪ ಶ್ರೀನಿವಾಸ್ ಲಕ್ಷ್ಮಿ, ಸೂಪರ್. ಸತ್ಯಜಿತ್ ಚಾರುಲತಾ, ಸೂಪರ್. ಮುರಾರಿ ಕಾಮಿನಿ, ಡಬಲ್ ಸೂಪರ್. ಇದು ಸಾರ್ ಒಳ್ಳೆ ಕಾಂಬಿನೇಷನ್. ಏನಿದು ಕಾಂಬಿನೇಷನ್ ಅಲ್ಲಿ ವ್ಯವಹಾರ ಮಾಡ್ತಿದ್ದೀರಾ? ಇಲ್ಲ ಸಾರ್, ನಾವು ನಿಮ್ಮ ಜೀವನದ ವಾಸ್ತು ಹೇಳ್ತಾ ಇದೀವಿ. ನಮ್ಮ ತಂಗಿನೇ ನಿಮಗ್ ಸರಿಯಾದ ಜೋಡಿ, ಇಲ್ಲ ಅಂದ್ರೆ ಮನೆ ಎಕ್ಕುಟ್ಟು ಹೋಯ್ತದೆ. ಟೈಮು ಸೂಪರ್ ಆಗಿದೆಯಲ್ಲ. ಇವತ್ತು ಅಮಾವಾಸ್ಯೆ, ರಾಹುಕಾಲ ಮುಗಿಯೋದ್ರೊಳಗೆ ಶಾಸ್ತ್ರಿಗಳು ಹೇಳಿದ್ದಾರೆ ನಿಶ್ಚಿತಾರ್ಥ ಮುಗಿಸ್ಬಿಡಿ ಅಂತ. ತಾವು ತಾಂಬೂಲ ಸ್ವೀಕರಿಸಬೇಕು. ಆಗಪ್ಪ ಗನ್ನು ತಲ್ವಾರು. ಅಯ್ಯೋ, ಇದು ಗನ್ನು ತಲ್ವಾರ್ ಅಲ್ಲ ಸರ್. ಮದುವೆ ನಿಶ್ಚಿತಾರ್ಥ ಸಮಯದಲ್ಲಿ ತಾಂಬೂಲ ಅಂತ ಗನ್ನು ತಲ್ವಾರ್ ಇಡೋದು ನಮ್ಮ ಪೂರ್ವಜರಿಂದ ಬಂದ ಪದ್ಧತಿ ಸರ್. ಪದ್ಧತಿನ ಇದೆಲ್ಲ ಓಲ್ಡ್ ಸ್ಟೈಲು. ವಿಜಯ್, ಸೋಮಶೇಖರ್, ಕೆ ವಿ ರಾಜು ಕಾಲದ್ದು. ಈಗೇನಿದ್ರು ಶಿವಮಣಿ, ಓಂ ಪ್ರಕಾಶ್ ಅವನ ಕಡೆ ಬಿಟ್ಕೊಂಡ್ರು. ಅವ್ರ ಕಾಲ ಪ್ಲಾಸ್ಟಿಕ್ ಬಾಂಬು, RDX ಬಾಂಬು, ಕ್ಯಾನನ್ ಬ್ಲಾಸ್ಟಿಂಗು ಇವೇ ಲೇಟೆಸ್ಟ್ ಅಲ್ವಾ ಬಾಬಾ? ಭಾವ, ಇದೇನ್ ಭಾವ? ಇವನು ನಮಗಿಂತ ಮುಂಚೆನೆ ನಿಮ್ಮನ್ನ ಭಾವ ಅಂತಾನಲ್ಲ. ನಾನು ಇವನ್ ತಂಗಿನ ಮದುವೆ ಆಗ್ಬೇಕಂತೆ. ಇದೇನ್ ಭಾವ, ನಮಗ್ ತಾಂಬೂಲ ತರೋದಕ್ಕೆ ಹೇಳಿ ಇವ್ರನ್ನ? ನಾನ್ ಯಾರಿಗೂ ಅನ್ಯಾಯ ಮಾಡಲ್ಲ. ಅಂದ್ರೆ ಇವನ್ ತಂಗಿ ನಾನ್ ಮದುವೆ ಆದ್ರೆ ನಿನಗುರಿ, ನಿನ್ ತಂಗಿ ನಾನ್ ಮದುವೆ ಆದ್ರೆ ಇವನಿಗುರಿ. ಈ ಉರಿ ಏನು ಬೇಡ, ಇಬ್ಬರು ತಂಗಿನೂ ನಾನು ಮದುವೆ ಆಗ್ಬಿಡ್ತೀನಿ. ನೀವು ಛತ್ರ ಬುಕ್ ಮಾಡಿ ಡೇಟ್ ಫಿಕ್ಸ್ ಮಾಡಿ, ನಾನು ಸ್ಟೈಲ್ ಆಗಿ ಬಂದು ಇಬ್ಬರಿಗೂ ತಾಳಿ ಕಟ್ಟಿ ಯಾವಾರ ಮುಗಿಸ್ಬಿಡ್ತೀನಿ. ಹೆಂಗೆ? ನೀವು ಇಬ್ಬರು ಮದುವೆ ಆಗ್ತೀನಿ ಅಂದ್ರೆ ನಮ್ ತಂಗಿನ ನಿಮಗೆ ಕೊಡೋದಿಲ್ಲ. ಕೊಡಲ್ಲ ಅನ್ನಕ್ ನೀನ್ ಯಾವನಯ್ಯ? ಎತ್ತಕೊಂಡೋಗ್ ಮದುವೆ ಆಗ್ತೀನಿ. ನಮ್ದೋದೇ ಮಾತು, ನಮ್ ತಂಗಿನ ನಿಮಗ್ ಕೊಡಕ್ ಆಗೋದಿಲ್ಲ. ಹೇಳ್ರು. ಹೌದು. ನಿಮ್ಮಿಬ್ಬರಿಗೂ ಒಂದ್ ಮಾತು ಹೇಳ್ತೀನಿ ಕೇಳಿ. ನಿಮ್ಮಿಬ್ಬರು ತಂಗಿನೂ ನನಗೆ ಕೊಡ್ಲಿಲ್ಲ ಅಂದ್ರೆ ಜನ ತುಂಬಿರೋ ಛತ್ರದಲ್ಲಿ ಹೆಣ್ಗಳು ಉಳ್ತದೆ. ನಮ್ ಭಾವ ಹೇಳಿದ ಮಾತಿನ ಆತ ಈಗ ತಿಳಿತ ನನಗೆ. ನನಗ್ ಮೊದಲು ಹೊಳಿಲೇ ಇಲ್ಲ. ಬಾವ್ನವ್ರು ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಈಗ ನಾವೆಲ್ಲ ಹೋಗಿ ಮದುವೆ ಡೇಟ್ ಫಿಕ್ಸ್ ಮಾಡ್ಕೊಂಡ್ ಬರ್ತೀವಿ. ನಾನು ಒಪ್ಪಲ್ಲ. ನೋಡಿ ನೋಡಿ, ಆ ರಾಕ್ಷಸನ ಮದುವೆ ಮಾಡ್ಕೊಂತೀರಾ? ಹೋಗ್ಲಿ, ನೋಡ್ದಂಗೆ ಮದುವೆ ಮಾಡ್ಕೊಳಮ್ಮ. ಬ್ಲೈಂಡ್ ಮ್ಯಾರೇಜ್. ನಾನು 21st ಸೆಂಚುರಿ ಗರ್ಲ್ ಅಲ್ಲ. ಅವನ್ನೇ ಮದುವೆ ಮಾಡ್ಕೊಂತ ಹೇಳೋಕೆ ನಿಮಗ್ ಮನಸ್ಸಾದ್ರೂ ಹೇಗ್ ಬಂತು? ಅಯ್ಯೋ, ನಾವು ಮನ್ಸ್ ಮಾಡಿಲ್ಲಮ್ಮ. ನಿಮ್ಗಳು ಕೊಂದಾದ್ರೂ ನಿಮ್ ತಂಗಿನ ಮದುವೆ ಮಾಡ್ಕೊಳ್ತೀನಿ ಅಂತ ಅವ್ನ್ ಮನ್ಸ್ ಮಾಡಿದಾನೆ. ಅಂದ್ರೆ ನೀನು ಒಪ್ಪಲಿಲ್ಲ ಅಂದ್ರೆ ನಮ್ಮನ್ನು ಹೋಲ್ಸೇಲ್ ಆಗಿ ಕಟ್ ಮಾಡಿ ಮಟನ್ ಸ್ಟೈಲ್ ಮಾಂಸದಲ್ಲಿ ಮಿಕ್ಸ್ ಮಾಡ್ತಾನಂತೆ. ಅದಕ್ಕೆ ನೀವ್ ಸಾಯೋದಕ್ ಭಯ ಬಿದ್ದು ನನ್ ಸಾಯಿಸ್ತಿದ್ದೀರಾ? ನಾವೆಲ್ಲಿ ಸಾವಿ ಹೆದರ್ತೀವಿ, ಅವನ ಕಂಡ್ರೆ. ನೀವು ಭಯ ಬಿದ್ರು ನಾನ್ ಭಯ ಬಿಡಲ್ಲ. ಹೋಗಿ ಅವನ್ನೇ ಕೇಳ್ತೀನಿ.
ಏನಂತ ಕೇಳ್ತೀಯ? ನಿನಗ್ ನಾನ್ ಬೇಕಾ? ಯಾವ ಮುಖ ಹೊತ್ಕೊಂಡ್ ನನ್ನ ಮದುವೆ ಮಾಡ್ಕೋತೀಯ ಅಂತ ಕೇಳ್ತೀನಿ. ಇದೇ ಮಕ ನೋಡ್ಕೊಂಡ್ ನಾನ್ ಮದ್ವೆ ಆಗ್ತೀನಿ ಅಂತ ಅವ್ನ ಮಕ ಸಿನಿಮಾಸ್ಕೋಪ್ ಮಾಡ್ಕೊಂಡು ತೋರಿಸ್ತಾನೆ. ಆಸಿಡ್ ಹಾಕಿ ಸುಟ್ ಬಿಡ್ತೀನಿ. ಕಲರ್ ಪಿಕ್ಚರ್ ಹೋಗಿ ಬ್ಲಾಕ್ ಅಂಡ್ ವೈಟ್ ಆಗ್ಬಿಡ್ಬೇಕು. ನೋಡಮ್ಮ, ಸೀರೆ ಬೆಂಕಿಗೆ ತಗಲಿದ್ರು, ಬೆಂಕಿ ಮೇಲೆ ಸೀರೆ ಬಿದ್ರು, ಸುಡೋದು ಸೀರೆನೆ. ನಮ್ ಮಾತ್ ಕೇಳಮ್ಮ. ಎಸ್.ಐ. ರಾಜೇಂದ್ರ ಬಂದಿದ್ದಾರೆ ಸರ್. ಎಸ್.ಐ. ರಾಜೇಂದ್ರ ಅವನ್ಯಾಕ್ ಬಂದ ಇಲ್ಲಿಗೆ? ನಿಮ್ಮನ್ನ ಅರೆಸ್ಟ್ ಮಾಡಕ್ಕೆ. ಮೆಟ್ನ ಕೊಡ್ಬಿಡ್ತೀನಿ, ನನ್ನ ಅರೆಸ್ಟ್ ಮಾಡಿದ್ರೆ. ಅಣ್ಣ ಎತ್ ಬಿಡ್ಲಾ? ಎತ್ತು ಬಿಡಿ, ಆಗಿದ್ದಾಗ ಹೋಗ್ಲಿ. ಶಾಂತಿ ಶಾಂತಿ ಶಾಂತಿ. ಸಾರ್, ನಾನ್ 3 ಸಾರಿ ಹೇಳಿದ್ದೀನಿ, ದಯಮಾಡಿ ನನ್ಗೇನು ಮಾಡ್ಬೇಡಿ. ಹಾಳಾಗೋಲಿ ಬಿಡ್ರೋ. ನೋಡಯ್ಯ, ಅದೇನ್ ಬೊಗಳ್ಬೇಕು ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಬೊಗಳು, ಇಲ್ಲಾಂದ್ರೆ ತುಂಡ ಕತ್ತರ್ಸ್ ಹಾಕ್ಬಿಡ್ತೀನಿ. ಹೇಳ್ತೀನಿ ಸರ್. ಈಗ ನೀವು ಅರೆಸ್ಟ್ ಆಗ್ಲಿಲ್ಲ ಅಂದ್ರೆ ನಮ್ SP ನನ್ನ ನೀರು ನೆರಳಿಲ್ದಿರೋ ಕಡೆ ಟ್ರಾನ್ಸ್ಫರ್ ಮಾಡ್ತಾರೆ ಸರ್. ನೀನ್ ಹಾಳಾಗೋದ್ರೆ ನನಗೇನು? ನನಗೇನು ಪ್ರಾಬ್ಲಮ್ ಅಟ್ಕಾಯಿಸ್ಕೊಳ್ಳೋದು ನಿಮಗೆ. ಏನು? ನಮ್ SP ಈ ಏರಿಯಾಗೆ ಸ್ಟ್ರಿಕ್ಟ್ ಆಫೀಸರ್ನ ಪೋಸ್ಟ್ ಮಾಡ್ಬೇಕು ಅಂತಿದ್ದಾರೆ. ಅವ್ರು ಬಂದ್ರೆ ನಿಮ್ಮನ್ನ ಕಳಿಸಿ ಒಳಗಾಗ್ತಾರೆ. ಕಳಿಸ್ತಾನ? ಇವನ ಹತ್ರ ಕಚ್ಚಿಸ್ಬಿಡ್ತೀನಿ. ಅದೇನ್ ಮಾಡ್ತಾನೋ ಆಮೇಲೆ ನೋಡೋಣ. ಏನ್ ನೋಡೋದು? ನೋಡಕ್ಕೆ ಮಾಡಕ್ಕೆ ನಿಮ್ಮಲ್ಲಿ ಯಾವ್ದಾದ್ರು ಪಾರ್ಟ್ಸ್ ಬಿಟ್ರೆ ತಾನೆ ಪವರ್ಫುಲ್ ಆಫೀಸರ್ ಬರ್ತಾರೆ, ನಿಮ್ ಪವರ್ ಪಂಚರ್ ಆಗತ್ತೆ. ಅದಕ್ಕೆ ನಾನ್ ಹೇಳ್ತಾ ಇರೋದು ಸರ್, ನೀವು ನಾನಿಲ್ಲಿದ್ರೆ ಯಾವಾಗ ಬೇಕಾದ್ರೂ ದರೋಡೆ, ಮಾನಭಂಗ, ರೇಪು, ಮರ್ಡರು ಎಕ್ಸೆಟ್ರಾ ಎಕ್ಸೆಟ್ರಾ ಆರಾಮಾಗಿ ಮಾಡ್ಕೋಬಹುದು. ಅದೆಂಗೆ? 1 ಗಂಟೆ ಅರೆಸ್ಟ್ ಆದ್ರಿ ಅಂತ ಇಟ್ಕೊಳ್ಳಿ, ನನ್ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ, ನಿಮ್ಗೂ ಏನ್ ಪ್ರಾಬ್ಲಮ್ ಆಗಲ್ಲ. ನಾನ್ ಅರೆಸ್ಟ್ ಆದ್ರೆ ನನ್ ಪ್ರೆಸ್ಟೀಜು ಅದ್ಯಾವ ಮಹಾ ಪ್ರೆಸ್ಟೀಜು ಸರ್? ಮತ್ತೆ 1 ಡಜನ್ ಮರ್ಡರ್ ಮಾಡಿದ್ರೆ ಮೈನಸ್ ಆಗಿರೋ ಪ್ರೆಸ್ಟೀಜು ಪ್ಲಸ್ ಆಗತ್ತೆ. ಅಣ್ಣ ಒಂದ್ ನಿಮಿಷ. ಪ್ರೊಸೀಡ್. ಅಣ್ಣ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ನಡುವೆ ನನ್ ಗ್ಯಾಂಗ್ ಅವ್ರು ನನ್ ಮರ್ಯಾದೆನೇ ಕೊಡಲ್ಲ ಕಡೆ. ಸಾರಿ ಅಣ್ಣ. ನೀನ್ ಪರವಾಗಿಲ್ಲ ಇದೆ. ಸಾರಿ ಅಣ್ಣ, ಸಾರಿ. ಅದೇನ್ ಹೇಳು ಅಣ್ಣ. ನೀವ್ ಅರೆಸ್ಟ್ ಆಗೋದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ನೀವ್ ಅರೆಸ್ಟ್ ಆದ 1 ಗಂಟೆ ಒಳಗೆ ಆ ಇಬ್ರಾಹಿಮ್ನ ಎತ್ತಿ ಬಿಡ್ತೀವಿ. ನೀವು ಲಾಕಪ್ ಒಳಗಡೆ ಇರೋದ್ರಿಂದ ಆ ಕೇಸು ನಮ್ ಕಾಂಪೌಂಡ್ ಒಳಗಡೆನೆ ಬರೋಣ. ವೆರಿ ಗುಡ್ ಐಶೆ. ಡಬಲ್ ರೋಡ್ ಬಂದೆ ಸರ್. ನಾಳೆ ಬರೆಯ. ಯಾಕೆ? ಅರೆಸ್ಟ್ ಮಾಡಕ್ಕೆ. ಥ್ಯಾಂಕ್ ಯು ಸಾರ್.